ವಿದ್ಯಾರ್ಥಿಗಳೇ, ಸ್ವಲ್ಪ ಇದನ್ನು ಗಣಿತ ವಿಚಾರ ಮಾಡಿಬಿಟ್ರೆ ಭಾಳ ಸರಳ. ಪ್ರತಿಯೊಂದರಲ್ಲಿ 36 ಮಿಠಾಯಿಗಳಂತೆ 128 ಪೆಟ್ಟಿಗೆಗಳಲ್ಲಿ ತುಂಬಿಸಲಾಗಿದೆ. ಒಂದು ಪೆಟ್ಟಿಗೆಯಲ್ಲಿ 4 ಮಿಠಾಯಿಗಳನ್ನು ಕಡಿಮೆ ಮಾಡಿದ್ದಾರೆ. ಮೊದಲು 36 ತುಂಬ್ಯಾರಿ, ಈಗ 4 ಕಡಿಮೆ ಆಗ್ಯದ ಅಂತಂದ್ರೆ 32 ರಂಗ್ ತುಂಬಬೇಕಾಗ್ಯದ. ಹಂಗಾರೆ ಈಗ ಮೊದಲು 36 ರಂಗ್ ತುಂಬಿದಾಗ 128 ಪೆಟ್ಟಿಗೆಗಳು ಬೇಕಾಗ್ಯಾವ. ಈಗ ನಾವು ಕಡಿಮೆ ತುಂಬಬೇಕಾದ್ರೆ ಏನಾಗ್ತದೆ, ಪೆಟ್ಟಿಗೆಗಳ ಸಂಖ್ಯೆ ಹೆಚ್ಚಾಗ್ತದೆ. ಅವಾಗ 36 ಪೆಟ್ಟಿಗೆಗಳಲ್ಲಿ ತುಂಬಿದ ಒಟ್ಟು ಏನು ಪೆಟ್ಟಿಗೆಯಲ್ಲಿ ಮಿಠಾಯಿಗಳನ್ನು ನಾವು ಎಷ್ಟು ಮಿಠಾಯಿ ಆಗ್ತಾವಂತ ತಗೋಬೇಕು. 36 ಗುಂಡ್ಲೆ 128 ಅವು ಒಟ್ಟು ಮಿಠಾಯಿಗಳ ಸಂಖ್ಯೆ ಬರ್ತವೆ. ಒಟ್ಟು ಮಿಠಾಯಿಗಳ ಸಂಖ್ಯೆಗೆ ತುಂಬಬೇಕಾದ ಒಂದು ಡಬ್ಬಿ ಎಷ್ಟು, 32 ಮಿಠಾಯಿಗಳಿಗೆ ಒಂದು ಡಬ್ಬಿ. ಟೋಟಲ್ದೊಳಗೆ ಅಷ್ಟು ಮಿಠಾಯಿಗಳಿಗೆ ಎಷ್ಟು ಡಬ್ಬಿ ಆಗ್ತದ ಅಂತ ನಾವು ಕಂಡುಹಿಡಿಬೇಕಾದ್ರೆ ಇದಕ್ಕೊಂದು ಸರಳ ಥಿಯರಿ ಅದ, ನೀವು ಲಕ್ಷ್ಯ ಕೊಟ್ಟು ನೋಡ್ರಿ. ಈಗ ಒಂದು ಪೆಟ್ಟಿಗೆ ಒಳಗೆ ಎಷ್ಟು ತುಂಬಬೇಕಾಗ್ಯದ ಅದನ್ನು ಅರ್ಥ ಮಾಡ್ಕೋಬೇಕು. ಒಂದು ಪೆಟ್ಟಿಗೆಯಲ್ಲಿ ಎಷ್ಟು ಪೆಟ್ಟಿಗೆ ಹತ್ತಾವ ಅದನ್ನು ತಿಳ್ಕೊಬೇಕು. ಓಕೆ, ನೋಡ್ರಿ, ಮಾಡೋದಾದಿಂದ ನೋಡ್ರಿ. ನೋಡ್ರಿ, ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ, ನಾ ಭಾಳ ಸರಳ ತಿಳಿಸ್ತಿರ್ತೀನಿ. ಈಗ ಒಟ್ಟು ಮಿಠಾಯಿಗಳ ಸಂಖ್ಯೆ ತಗೋಬೇಕು. ಒಟ್ಟು ಮಿಠಾಯಿಗಳ ಸಂಖ್ಯೆ, ಒಟ್ಟು ಮಿಠಾಯಿಗಳ ಸಂಖ್ಯೆ, ಒಟ್ಟು ಮಿಠಾಯಿಗಳ ಸಂಖ್ಯೆ ಬರೋಬರಿ 36 ಗುಂಡ್ಲೆ 128. ನೀವು ಗುಣಾಕಾರ ಮಾಡಬೇಡ್ರಿ. ನೀವು ಮಾಡಿಕೆಸಿಂದ ನೀವು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಭಾಳ ಸರಳ ಥಿಯರಿ ಇದೆ. ಗುಣಲಬ್ಧ ಮಾಡಿ ಇಟ್ಟರು ಅಷ್ಟೇ, ಇಷ್ಟೇ ಇಟ್ಟರು ಅಷ್ಟೇ. ಅಂದ್ರೆ ಈಗ ಒಂದು ಡಬ್ಬಿ ಒಳಗೆ ಎಷ್ಟು ತುಂಬಬೇಕಾದ್ರೆ 36 ತುಂಬ್ಯಾನ. ಈಗ 4 ಕಡಿಮೆ ಮಾಡ್ಯಾನಂದ್ರೆ 32 ಡಬ್ಬಿ. ಅಂದ್ರೆ 32ಕ್ಕೆ ಒಂದು ಡಬ್ಬಿ. ಏನು, 32 ಮಿಠಾಯಿಗೆ ಬರೋಬ್ಬರಿ ಒಂದು ಪೆಟ್ಟಿಗೆ. ಒಂದು ಸರಿಯಾಗಿ ನೀವು ಸುಮ್ಮನೆ ನೋಡ್ಕೊಂಡು ನೀವು ಎಷ್ಟು ಮಜಾ ಅದ. ಇದನ್ನು ಗುಣಾಕಾರ ಮಾಡ್ಕೊಂಡು ಬಾಕ್ಸೋದು ಕೊಡ್ಬಾರ್ದು. 32 ಮಿಠಾಯಿಗೆ ಬರೋಬ್ಬರಿ ಒಂದು ಪೆಟ್ಟಿಗೆ. ಹೊಸ ಪೆಟ್ಟಿಗೆಗಳ ಸಂಖ್ಯೆ, ಮೊದಲು ಹಳಿ ಪೆಟ್ಟಿಗೆಗಳ ಸಂಖ್ಯೆ 128. ಆ ಮಿಠಾಯಿಗಳನ್ನು ನೀವು ಈ ಕಡೆ ತಗೋಬೇಕು. ಹೆಂಗೆ ತಗೋಬೇಕಂದ್ರೆ 36 ಗುಂಡೆ 128 ಮಿಠಾಯಿಗಳಿಗೆ ಎಷ್ಟು ಡಬ್ಬಿ ಹತ್ತದ ನೋಡಿ. ಎಷ್ಟು ಸರಳದ ನೋಡ್ರಿ ಇದು. 32 ಮಿಠಾಯಿಗೆ ಬರೋಬ್ಬರಿ ಒಂದು ಪೆಟ್ಟಿಗೆ. 36 ಗುಂಡ್ಲೆ 128 ಗುಣಾಕಾರ ಮಾಡಿದ್ರೆ ಏನಾಗ್ತದ, ಒಂದು ಪೆಟ್ಟಿಗೆ. 36 ಮಿಠಾಯಿಯು 128 ಪೆಟ್ಟಿಗೆಯಾಗ ಎಷ್ಟು ಮಿಠಾಯಿಗಳ ಸಂಖ್ಯೆ ಬರ್ತದೆ. ಇದು ಸೇಮ್. ಗುಣಾಕಾರ ಮಾಡಿದ್ರೆ ಅಷ್ಟು ಮಿಠಾಯಿ ಆಗ್ತಾವೆ. ಅದನ್ನು ಮಾಡೋದೇ ಬೇಡ, ಭಾಳ ಸರಳ ಆಗ್ತದೆ. ಇದನ್ನು ಹೆಂಗೆ ಹಚ್ಕೋಬೇಕು, ಇದು ಮ್ಯಾಲೆ 36 ಗುಂಡ್ಲೆ 128 ಗುಂಡ್ಲೆ ಒಂದು ಪೆಟ್ಟಿಗೆಯಾಗಿ ಎಷ್ಟು, 32. 4 ಕಡಿಮೆ ಮಾಡಿ ಅಂದ್ರೆ 32ರಲ್ಲಿ ನೀವು ಬಾಚಿಬಿಡ್ರಿ. ನೋಡ್ರಿ, 4 ಎಂಟ್ಲೆ 32, 4 ಮೂರ್ಲೆ 12, 4 ಮೂರ್ಲೆ 4 ಎರಡ್ಲೆ 8. ನೋಡಿ, 8 ಒಂದಲೆ 8 4ಲೆ ನೋಡಿ, 4 6ಲೆ 24, ಕೈಲ ಬಂತು 2, 4 ಮೂರ್ಲೆ 12, 1 2 10, 144 ಹೊಸ ಪೆಟ್ಟಿಗೆಗಳ ಸಂಖ್ಯೆ ಬರೋಬ್ಬರಿ. ಹೊಸ ಪೆಟ್ಟಿಗೆಗಳ ಸಂಖ್ಯೆ ಬರೋಬ್ಬರಿ 144. ಎಲ್ಲದು ಉತ್ತರ ಸಂಖ್ಯೆ ಹುಡುಕ್ಯಾಡ್ರಿ. 144 ಉತ್ತರ ಸಂಖ್ಯೆ ಬಿ. ಆಮೇಲೆ ಇನ್ನೊಂದು ಹೆಂಗೆ ಮಾಡ್ತೀರಿ ಅಂತಂದ್ರೆ, ನೀವು ಒಟ್ಟು ಮಿಠಾಯಿಗಳನ್ನ ತಕ್ಕೋತೀರಿ. ಇನ್ನೊಂದು ರೀತಿ ಒಳಗೂ ತೋರಿಸ್ತಾವ. ಒಟ್ಟು ಮಿಠಾಯಿಗಳು ಎಷ್ಟಾಗ್ತಾವ ರೀತಿ 2 ನೋಡ್ರಿ. 32 128ಕ್ಕೆ ನೀವು ಮೊದಲು ಎಷ್ಟು ತುಂಬ್ಯಾನ, 36 ತುಂಬ್ಯಾನ. ಇದನ್ನು ಗುಣಾಕಾರ ಮಾಡ್ಕೊಳ್ಳಿಕ್ಕೆ ಹೇಳ್ತಾರ. 2 ಒಂದೇ, 6 ಎಂಟ್ಲೆ 48, ಕೈಲ ಬಂತು 4, 6 12 12 72, 1 4 76.
8 ಮೂರ್ಲೆ 24, 12 ಮೂರ್ಲೆ 36, 1 2 38 ಇಷ್ಟಾದು ನೋಡಿ. 8 6 4 10, 8 1 8 16, 1 46, 8 ಏನದು ಒಟ್ಟು ಮಿಠಾಯಿಗಳು ಅದು. ಇದು ಎರಡನೇ ರೀತಿ. 32 ಬಾಕ್ಸರ್ ಅದನ್ನ 46 08 ಕೊಂಡ್ಲೆ 32, 32 ಒಂದಲೇ 32, 6 2 ಆದ್ರೆ 4, 4 3 ಆದ್ರೆ 1 0, 3 4ಲೇ 10 ನೋಡ್ರಿ. 4 2 8, 4 3 12, 10 8 ಆದ್ರೆ 2 ಎಲ್ಲ ಬಂತು 1, 4 3 ಆದ್ರೆ 1 ಪೂಜೆ ನೋಡ್ರಿ. 3 4ಲೇ ನೋಡ್ರಿ 128 ನೋಡಿ. ಎಷ್ಟು ಹತ್ತಿರ ನೋಡ್ರಿ ಹೊಸ ಪೆಟ್ಟಿಗೆಗಳು 144. ನೀವು ಹಿಂಗೆ ಮಾಡಿದ್ರೆ ಎಷ್ಟು ಲೇಟ್ ಆಗ್ತದೆ ನೋಡ್ರಿ. ಯಾವುದೇ ಒಂದು ಲೆಕ್ಕ ನೋಡ್ರಿ, ನೀವು ಇದನ್ನು ಗುಣಾಕಾರ ಮಾಡಿದ್ರೆ ಎಲ್ಲ ಮಿಠಾಯಿಗಳ ಸಂಖ್ಯೆ ಬರ್ತದೆ. ಅಲ್ಲಿಂದ ಮಾಡಿದ್ದು ನೋಡಿ ನಾನು. ನೀವು ಹಿಂಗೆ ಮಾಡಿ 32 ಬಾಕ್ಸಿಗೆ ಟೈಮ್ ಭಾಳ ಆಗ್ತದೆ. ಅದನ್ನೇ ನೀವು ಹಿಂಗೆ ಹಚ್ಕೊಂಡು ಬಿಡೋದು. 36 ಗುಂಡೆ 128 ಗುಂಡೆ 32 ಬಾಕ್ಸಿಬಿಟ್ರು 144 ಬರ್ತದೆ. ಇದನ್ನ ಲಕ್ಷ ಕೊಟ್ಟು ನೋಡ್ರಿ. ಇದು ಒಂದು ರೀತಿ. ಯಾಕಂದ್ರೆ ಹೆಚ್ಚು ನಿಮಗೆ ಈ ಗಣಿತಗಳನ್ನು ಇದೇ ರೀತಿ ಒಳಗೆ ಕಲಿಸಿರ್ತಾರ. ಈಗ ನಾ ಏನು ಕಲಿಸಿನಲ್ಲ, ಇದು ಈ ರೀತಿ ಒಳಗೆ ಗಣಿತಗಳು ಹೆಚ್ಚು ನಿಮಗೆ ತಿಳಿಸಿರ್ತಾರೆ. ಇದು ಕರೆಕ್ಟೇ. ಇದು ರೀತಿ 2. ಇದು ಅತಿ ಸರಳ ರೀತಿ. ಒಟ್ಟು ಮಿಠಾಯಿಗಳ ಸಂಖ್ಯೆ 36 ಗುಂಡ್ಲೆ 128. ಗುಣಾಕಾರ ಮಾಡ್ಕೋಬೇಡ್ರಿ ನೀವು. 32 ಕಡಿಮೆ ಮಾಡಬೇಕಾಗ್ಯದ. ಎಷ್ಟು? 4 ಕಡಿಮೆ ಮಾಡಬೇಕಾಗ್ಯದ. 36 4 ಕಡಿಮೆ ಆದ್ರೆ ಅಂದ್ರೆ 32 ಮಿಠಾಯಿ. 32 ಮಿಠಾಯಿಗೆ ಒಂದು ಪೆಟ್ಟಿಗೆ. 36 ಗುಂಡ್ಲೆ 128 ಮಿಠಾಯಿಗಳಿಗೆ ಎಷ್ಟು ಪೆಟ್ಟಿಗೆ? ಇದನ್ನ ಹಿಂಗೆಟ್ಟು ಮಾಡೋದ್ರಿಂದ ಏನಾಗ್ತದ? ಸರಳಾಗಿ ಉತ್ತರ ಬರ್ತದೆ. ಒಂದು ಕನಿಷ್ಠ ರೂಪಕ್ಕೆ ತಂದುಬಿಟ್ರೆ ಉತ್ತರ ಬಂದ್ಬಿಡ್ತದೆ. ಇದನ್ನು ಸರಳ ರೀತಿ ಕಲಿಬೇಕು ನೀವು ನೋಡಿ. ಎಲ್ಲ ಭಾಗಾಕಾರ ಕ್ರಿಯೆದ ಇವೆಲ್ಲ ಮೇಲೆ ಹೋಗ್ತಾವೆ. ಇದು 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 ಮೇಲೆ, ಇದು ತಳಗ ಪೆಟ್ಟಿಗೆಗಳ ಸಂಖ್ಯೆ ಬಂತು. ಆಮೇಲೆ ಇನ್ನೊಂದು ಏನು ಹೇಳ್ತಾರೆ, 36ಕ್ಕೆ 128 ಗುಣಾಕಾರ ಮಾಡ್ಕೊರಿ, ಒಟ್ಟು ಮಿಠಾಯಿಗಳು ಬರ್ತಾವ. ಕರೆಕ್ಟ್ ಬರ್ತಾವ. ಏನೆಲ್ಲ ನಂಗೆ ಎಷ್ಟು ಬಂದು? 46 08 ಬಂದು. 46 08ಕ್ಕೆ 32 ಬಾಕ್ಸ್ ಹೊತ್ತು ಕೂತ್ರಿ ಅಂದ್ರೆ 144 ಬರ್ತದೆ. ನೀವು ಇದು ಸರಳ ಅನ್ಸಿದ್ರಿ ಈ ರೀತಿ ಮಾಡ್ರಿ, ಬೇಕಂದ್ರೆ ಈ ರೀತಿ ಮಾಡ್ರಿ. ಒಟ್ಟು ನಮ್ಗೆ ಉತ್ತರ ಒಂದು ಕರೆಕ್ಟಾಗಿ ಮಾಡ್ರಿ. ಗಣಿತಗಳನ್ನು ಸರಿಯಾಗಿ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ಎಲ್ಲ ಇಸ್ವಿ ಗಣಿತಗಳ ಕ್ರಮಬದ್ಧವಾಗಿ ನಿಮಗೆ ಇದು ಯಾವ ಗಣಿತ ಅನ್ನೋದು ಸಹಿತ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ಬರೆದಿರ್ತೀವಿ. ಅದನ್ನು ನೋಡಿಕೊಂಡು ಗಣಿತಗಳು ಯಾವ ಬರಂಗಿಲ್ಲ ನೀವು ನೋಡ್ಕೋಬೋದು. ನೋಡೋಣ, ಆ ವ್ಯವಸ್ಥೆನೂ ಮಾಡ್ತೀವಿ. ಚೆಂದಾಗಿ ನೋಡ್ಕೊರಿ, ಬರ್ಕೋರಿ.